ಬಂದಾಗ ಈ ಥರ ನೀಟಾಗಿ ಒಂದ್ಸರಿ ಕುಡಿ ಮುರಿದು ಆ ಕಂಕ್ಳಲ್ಲಿ ಬರೋಂಥ ಕುಡಿಗಳನ್ನ ಸೊಪ್ಪು ವೈಟ್ ಬರೋದ್ರ ಜೊತೆಗೆ ಕ್ಯೂರಿಂಗು ಕೂಡ ತುಂಬ ಚೆನ್ನಾಗಿ ಬರ್ತದೆ. ಸೆಕ್ಯೂರಿಟಿ ಬಿಡೋದ್ರಿಂದ ಏನಂತಂದರೆ ಓವರ್ ರಬ್ ಆಯ್ತದೆ. ನಾವು ಅವಾಗಲಿಂದನೂ ಹೊಗೆಸೊಪ್ಪು ಬೆಳೆಸ್ಕೊಳ್ತಾ ಇದ್ದೀವಿ. ನಮ್ಮ ತಂದೆ ಹೆಚ್ಚು 40 ದಿನ 50 ವರ್ಷದಿಂದ ಹೊಗೆಸೊಪ್ಪು ಬೆಳೀತಾ ಇದ್ವಿ. ಆದರೆ ನಾವು ಯಾವಾಗಲೂ ಕೂಡ ಏನು ಅಂದರೆ ಕೈಲೇ ಮುಟ್ಟಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಒಂದು ಸರಿ ಕುಡಿ ತೆಗೆದು 10ರಿಂದ 12 ದಿನದಲ್ಲಿ ಮತ್ತೆ ಕಂಕ್ಳಲ್ಲಿ ಕುಡಿಗಳು ಬರೋದನ್ನ ಕ್ಲೀನ್ ಮಾಡೋದ್ರಿಂದ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಉತ್ತಮ ಇಳುವರಿ, ಉತ್ತಮ ಕ್ವಾಲಿಟಿನ ತೆಗೆದುಕೊಂಡು ಈ ಕಂಕ್ಳು ಕುಡಿ ಏನು ಮಾಡ್ತೀವಿ ಅಂದರೆ ಭೂಮಿಲಿರ್ತಕ್ಕಂಥ ಸೌರಾಂಶವನ್ನು ಎಳ್ಕೊಂಡು ಈ ಎಲೆಗಳು ವೈಟ್ ಬರೋಕ್ಕೆ ಸಹಾಯ ಮಾಡ್ತವೆ. ಯಾಕೆಂದರೆ ಇವು ಕೂಡ ಬೆಳೆಯೋದ್ರಿಂದ ಗೊಬ್ಬರದ ಅಂಶನ ಇವು ತಿನ್ನೋದ್ರಿಂದ ಎಲೆಗಳು ತುಂಬ ವೈಟ್ ಬಂದು ಉತ್ತಮವಾದ ಗುಣಮಟ್ಟದ ಸೊಪ್ಪನ್ನು ಬರಲಿಕ್ಕೆ ಕಂಕ್ಳು ಕುಡಿನ ಒಂದು ಭಾಗದಲ್ಲಿ ಸಹಾಯ ಮಾಡ್ತದೆ. ಕಂಕ್ಳು ಕುಡಿಯಿಂದ ಮತ್ತೆ ಹೊಲಕ್ಕೆ ಒಂಥರ ಗೊಬ್ಬರನೂ ಆದಂಗೆ ಆಗ್ತದೆ. ಉತ್ತಮವಾಗಿ ಗಿಡಗಳು ಬರಲಿಕ್ಕೆ ಈ ಬಾರಿ ನಮ್ಮ ನಿರ್ವಹಣೆ ಔಷಧಿ ಗೊಬ್ಬರಗಳು ಮತ್ತು ನಮ್ಮ ಮಾದಕದ ದಿಲೀಪ್ ಅವರ ಸಲಹೆ ಸೂಚನೆಗಳು ಕೂಡ ಉತ್ತಮವಾದ ನಿರೀಕ್ಷೆಗೂ ಮೀರಿ ಈ ಬಾರಿ ಗುಣಮಟ್ಟದ ಹೊಗೆಸೊಪ್ಪನ್ನು ಬೆಳೆಯಲಿಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ನಮ್ಮ ಕುಟುಂಬದ ಪರವಾಗಿ